ಪ್ರೈಸ್ ದ ಲಾರ್ಡ್. ವಾಚ್ಮನ್ ಆಫ್ ದ ಸಿಟಿ ಪಟ್ಟಣத்தின் ಜಾಮಕಾರர்கள் ಈ ಪ್ರಾರ್ಥನೆಯನ್ನು ನೋಡುವ ಪ್ರಾರ್ಥಿಸುವ ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತುವಿನ ನಾಮದಲ್ಲಿ ಸ್ವಾಗತವನ್ನು ಸಲ್ಲಿಸ್ತೇನೆ. ಇವತ್ತು ನಾವು ಬೆಂಗಳೂರು ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡೋಕ್ಕಿದ್ದೀವಿ. ಬೆಂಗಳೂರಿನಲ್ಲಿ ಬೆಂಗಳೂರು 47 ಪಿನ್ ಕೋಡ್ ಅದರಲ್ಲಿ ಏನೇನಿದೆ ಅಂದರೆ ನಮ್ಮ ವಿವೇಕ್ ನಗರ್ ಇದೆ, ಆಸ್ಟಿನ್ ಟೌನ್ ಇದೆ, ನೀಲಸಂದ್ರ ಇದೆಲ್ಲ ಸೇರಿನೇ ಬೆಂಗಳೂರು 47. ನಾವು ಈ ಬೆಂಗಳೂರು 47ಕ್ಕಾಗಿ ಇವತ್ತು ಪ್ರಾರ್ಥನೆ ಮಾಡೋಕ್ಕಿದ್ದೀವಿ. ಈ ಬೆಂಗಳೂರು 47ನಲ್ಲಿ 1 ಲ್ಯಾಕ್ ಮೇಲೆ ಜನರಿದ್ದಾರೆ ಎಂದ 2020 ಕಣಕ್ಕೆ ಸೆನ್ಸಸ್ ಪಡಿ ಕೇಳಿದ್ದಾರೆ. 1 ಲ್ಯಾಕ್ ಮೇಲೆ ಇದ್ದಾರೆ ಅಂತಾರೆ. ಆದರೆ ಜಾಸ್ತಿ ಇರ್ಬೋದು ಅನಿಸುತ್ತೆ, ಗೊತ್ತಿರಲ್ಲ. ಆದರೆ 2.35 ಸ್ಕ್ವಯರ್ ಫೀಟ್ನಲ್ಲಿ ಈ ಬೆಂಗಳೂರು 47 ಇದೆ. ಈ ವಿವೇಕ್ ನಗರ, ಆಸ್ಟಿನ್ ಟೌನ್, ನೀಲಸಂದ್ರ ಈ ಏರಿಯಾ, ಈಜಿಪುರ ಇಂದ ಕೆಲವು ಏರಿಯಾಗಳಿದೆ, ವನ್ನಾರ್ಪೇಟೆ ಈ ಏರಿಯಾಗಳೆಲ್ಲ ಸೇರಿ ಇಷ್ಟೊಂದು ಸ್ಕ್ವಯರ್ ಫೀಟ್ ಇದೆ ಅಂತ ಕೇಳಿದ್ದಾರೆ. ನಾವು ಇವತ್ತು ವಿವೇಕ್ ನಗರ್ಗಾಗಿ ಆಸ್ಟಿನ್ ಟೌನ್, ನೀಲಸಂದ್ರ, ಆಮೇಲೆ ಈಜಿಪುರ, ವನ್ನಾರ್ಪೇಟೆ, ರಾಜೇಂದ್ರ ನಗರದ ಈ ಏರಿಯಾಗಳಿಗಾಗಿ ನಾವು ಇವತ್ತು ಪ್ರಾರ್ಥನೆ ಮಾಡೋಕ್ಕಿದ್ದೀವಿ. ಅದಕ್ಕೆ ಮುಂಚೆ ನಾವು ಒಂದು ವಾಕ್ಯವನ್ನು ಓದೋಣ. ಐಸಾಯ 31:5. ஏசாயா 31:5. பறந்து காக்கிற பட்சிகளைப் போல சேனைகளின் கர்த்தர் எருசலேமின் மேல் ஆதரவாக இருப்பார். அவர் அதை காத்து தப்ப பண்ணுவார். அவர் கடந்து வந்து அதை ವಿಡುವಿಪಾರ್. ಲಾಕ್ಡೌನಲ್ಲಿ ನಾನು ಯಾವಾಗಲೂ ಈ ವಚನವನ್ನೇ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ದೇನೆ. ಏನ ಲಾಕ್ಡೌನ್ ಸಮಯದಲ್ಲಿ ಎಷ್ಟೊಂದು ಜನರು ಈ ಕೋವಿಡ್ನಲ್ಲಿ ಹೋಗಿರ್ಬೋದು. ಆದರೆ ದೇವರು ಬಂದು ಈ ಬೆಂಗಳೂರು 47 தேவர் காப்பாடிದ್ದಾರೆ. நான் ತುಂಬ ಈ வாக்கியವನ್ನು லாக்டவுನಲ್ಲಿ இந்த வசனத்தை வச்சு ரொம்ப ப்ரேயர் பண்ணிட்டு இருந்தேன். ஏசப்பா, நீங்கள் எப்படியாவது விவேக் நகரை ரசிக்கணும், விவேக் நகரை தப்ப பண்ணணும் அப்படின்னு சொல்லி கன்னಡவில் வாசித்திடலாம். ಹಾರುವ ಪಕ್ಷಿಯಂತೆ ಸೇನಾಧೀಶ್ವರನಾದ ಯೆಹೋವನು ಯೆರೂಸಲೇಮನ್ನು ಕಾಪಾಡುವನು, ಅದನ್ನು ರಕ್ಷಿಸಿ ಕಾಯುವನು ಮತ್ತು ಹಾದು ಹೋಗುತ್ತಾ ಅಪಾಯದಿಂದ ತಪ್ಪಿಸುವನು. ಫಸ್ಟ್ ಒಂದು ದೇವರು ಏನು ಕೇಳ್ತಾ ಇದ್ದಾರೆ, ಸೇನಾಧೀಶ್ವರನ ಯೆಹೋವನು ಏನು ಕೇಳ್ತಾ ಇದ್ದಾರೆ ಅಂದರೆ ಕಾಪಾಡುವನು, ಎರಡಾவது ರಕ್ಷಿಸಿ ಕಾಯುವನು, ಮೂರನೇದು ತಪ್ಪಿಸುವನು. ಮೂರು ಕಾರ್ಯವನ್ನು ಕೇಳ್ತಾ ಇದ್ದಾರೆ. ಈ ಮೂರು ಕಾರ್ಯದನ್ನು ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಈ ಬೆಂಗಳೂರು 47 ದೇವರು ಒಂದು ಕಾಪಾಡಬೇಕು, ರಕ್ಷಿಸಿ ಕಾಯಬೇಕು ಮತ್ತು ತಪ್ಪಿಸಬೇಕು. ಈ ಮೂರು ಕಾರ್ಯ ನಡೆಸ್ಕೊಂಡು ನಾವು ಫಸ್ಟ್ ಪ್ರಾರ್ಥನೆ ಮಾಡೋಣ. ಯಾಕಂದರೆ ಇಲ್ಲಿರೋ ಜನರೆಲ್ಲ ನಾವು ಗೂಗಲ್ನಲ್ಲಿ ನೋಡಿದರೆ ತುಂಬ ಸೇಫೆಸ್ಟ್ ಪ್ಲೇಸ್ ಯಾವುದು ಅಂದರೆ ಯಾವುದು ಅಂದರೆ ಕೋರಮಂಗಲ, ವಿವೇಕ್ ನಗರ್ ಇಂದ ಕೆಲವು ಏರಿಯಾಗಳಲ್ಲಿ ತುಂಬ ಸೇಫಾன ಪ್ಲೇಸ್ ಅಂತ ಕೇಳ್ತಾ ಇದ್ದಾರೆ. ಆದರೆ ಎಲ್ಲ ಜನರು ಇಲ್ಲಿ ಇದ್ದಾರೆ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಯಾರೂ ಈ ಬೆಂಗಳೂರಿನಲ್ಲಿ ಅಷ್ಟೊಂದು ನಾವು ನಂಬಕ್ಕಾಗಲ್ಲ. ಇಷ್ಟು ಕಾಲ ಎಲ್ಲ ಹಂಗಿದೆ ಅಲ್ವಾ. ನಾವೊಂದು VBS ಟೈಮಲ್ಲಿ ಕ್ಯಾನ್ವಾಸ್ ಮಾಡ್ತೀವಿ. ಮನೆಗೆ ಹೋಗಿ ಮಕ್ಕಳನ್ನು ನೀವು VBS ಮಾಡ್ತೀವಿ, ಕಳಿಸ್ತೀರಾ ಅಂತ ನಾವು ಕೇಳ್ಕೊಂಡು ಹೋಗ್ತೀವಿ. ಆವಾಗ ಒಂದು ಮನೆಗೆ ನಾನು ಹೋಗಿದ್ದೆ, ಒಂದು ಸ್ಟ್ರೀಟ್ಗೆ. ಆದರೆ ಆ ಊರನ್ನು ಆ ಪ್ಲೇಸನ್ನು ನನಗೆ ತುಂಬ ಇಷ್ಟ. ಅಲ್ಲಿರುವ ಮಕ್ಕಳು ಅವರೆಲ್ಲ ತುಂಬ ಇಷ್ಟ. ಆದರೆ ಕೆಲವರು ತುಂಬ ಮೋಸವಾದವರು ಇದ್ದಾರೆ. ನಾವು ಹಂಗೆ ಹೋಗುವಾಗ ಒಂದು ಚಿಕ್ಕ ಹುಡುಗ, ಒಂದು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಇರ್ಬೋದು. ನಾವಿಂದ ಮನೆಗೆ ಹೋಗಿ VBSಗೆ ಮಕ್ಕಳನ್ನು ಕಳಿಸ್ತಾರೆ ಅಂತ ಕೇಳ್ಕೊಂಡು ಹೋಗುವಾಗ ಅವನು ಏನು ಮಾಡ್ತಾನೆ, ಅಲ್ಲಿ ಬಂದು ಅಲ್ಲೆಲ್ಲಿಯ ಇಲ್ಲೆಲ್ಲ ಬರಬಾರದು ಅಂತ ಈ ಕಡೆ ಹೋದರೆ ಈ ಕಡೆ ಬರ್ತಾನೆ, ಈ ಕಡೆ ಹೋದರೆ ಈ ಕಡೆ ಬರ್ತಾನೆ. ನನಗೆ ಭಯ ಆಗಿಬಿಟ್ಟಿತ್ತು. ಆಮೇಲೆ ನನ್ನ ಜೊತೆ ಇನ್ನೊಂದು ಸಿಸ್ಟರ್ ಬೇಗ ಬಂದರು. ಅವರು ಹೋಗ್ಬಿಡಿ, ಇಲ್ಲಾಂದರೆ ಅಷ್ಟೇ ನಿನಗೆ ಅಂದರು. ಆಮೇಲೆ ಹೋಗ್ಬಿಟ್ಟ. ಇಲ್ಲೆಲ್ಲ ಬರಬಾರದು, ಒಂದು 9th ಸ್ಟ್ಯಾಂಡರ್ಡ್ ಇಲ್ಲಾಂದರೆ 8th ಸ್ಟ್ಯಾಂಡರ್ಡ್ ಅಷ್ಟೇ ಇರ್ಬೋದು ಅವನಿಗೆ. ಹಂಗೆಲ್ಲ ಆದರೆ ಆ ಏರಿಯಾ ಸ್ವಲ್ಪ ಮೋಸವಾದ ಏರಿಯಾ ಅಂತ ಕೇಳ್ತಾ ಇದ್ದಾರೆ.
ಆದರೆ ಮಕ್ಕಳ ಹತ್ರ ನಾವು ಮಾತಾಡಿದರೆ ಹಂಗೇನೋ ಅವರು ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಹತ್ರ. ಆದರೆ ಮಕ್ಕಳು ಬರ್ತಾರೆ. ಅಲ್ಲಿ ಒಂದು ತುಂಬ ಜನರು ಬಡತನದಲ್ಲಿ ಇರೋರು ಇರ್ತಾರೆ. ನಾವು ಹೋಗಿ ಕೇಳಿದರೆ ಬಿಡಲ್ಲ ಅಂದ ನಮ್ಮ ಮಕ್ಕಳನ್ನು ಕಳಿಸಲ್ಲ ಅಂತ ಕೇಳೋದಿಲ್ಲ, ಸಂತೋಷವಾಗಿ ಕಳಿಸ್ಕೊಡ್ತಾರೆ. ಒಂದು 120 ಮಕ್ಕಳನ್ನು ಇಟ್ಟುಕೊಂಡು ನಾವು ವಿಭ್ಯಾಸ ಮಾಡ್ತೀವಿ. ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಆಸೆ ಇದೆ. ಆದರೆ ಹೆಂಗೆ ಮಾಡೋದಂತ ಗೊತ್ತಿರಲ್ಲ. ಬರುವ ಏಪ್ರಿಲ್ ಮೇಲೊಳಗೆ ನೋಡಬೇಕು ಅಂತ ಏನಾದ್ರು ಮಾಡಬೇಕಂತ ಯೋಚನೆ ಮಾಡಿದ್ದೇನೆ. ಇದನ್ನು ಈ ಪ್ರಾರ್ಥನೆಯನ್ನು ಯಾರು ನೀವು ನೋಡ್ತೀರೋ ನೀವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತೆ ಆ ಜಾಗದಲ್ಲಿ ಒಂದು BBS ಮಾಡಬೇಕಂತ ತುಂಬ ಆಸೆ. ಅದನ್ನು ಬಿಟ್ಟಿದ್ದೇನೆ ಅಂತ ಮನಸ್ಸಿನಲ್ಲಿ ಒಂಥರ ಕಷ್ಟ ಆಗ್ತಿದೆ. ಸೊ ನಾನು ಅದನ್ನು ಮತ್ತೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ, ಯೋಚನೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದನ್ನು ನೋಡುವವರು ನೀವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಮತ್ತು ಈ ಏರಿಯಾದಲ್ಲಿ ಒಂದು BBS ಮಾಡಬೇಕು ಅಂತ. ಈಗ ನಾವು ಬೆಂಗಳೂರು 47 ಪ್ರಾರ್ಥನೆ ಮಾಡೋಣ. ಈ ವಚನವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು. ಕಾಪಾಡುವನು, ರಕ್ಷಿಸಿ ಕಾಯುವನು, ಅಪಾಯದಿಂದ ತಪ್ಪಿಸುವನು. ಈ 3 ಕಾರ್ಯವನ್ನು ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಈ ಬೆಂಗಳೂರು 47 ದೇವರು ಕಾಪಾಡಬೇಕು, ಕಾಯಬೇಕು, ತಪ್ಪಿಸಬೇಕು. ಯಾವುದು ಬಂದ್ರೂ, ಕೋವಿಡ್ ಬಂದ್ರೂ, ನಾನು ಕೋವಿಡ್ನಲ್ಲಿ ಇದನ್ನೇ ಇಟ್ಕೊಂಡು ಕೇಳಿದ್ದೆ. ಕಾಪಾಡಬೇಕು, ರಕ್ಷಿಸಿ ಕಾಯಬೇಕು, ತಪ್ಪಿಸಬೇಕು ಈ ಮಕ್ಕಳನ್ನು. ದೇವರೇ ಈ ಮಕ್ಕಳನ್ನು ತಪ್ಪಿಸಬೇಕು. ನಾವು ಮಾತ್ರ ತಪ್ಪಿಸೋದಿಲ್ಲ, ಎಲ್ಲರೂ ತಪ್ಪಿಸಬೇಕು ಅಂತ ಪ್ರಾರ್ಥನೆ ಮಾಡಿದೆ. ಈ ವಚನವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡೋಣ. நல்ல தகப்பனே, ஸ்தோத்திரம் 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 ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ಸಪ್ಪ ಒಳ್ಳೆಯ ದೇವರೇ ಅಪ್ಪ ಯೇಸುವೆ, ಈ ಸಮಯದಲ್ಲಿ ಸಪ್ಪ ಸ್ತೋತ್ರಂ ಸ್ತೋತ್ರ ಸಪ್ಪ ಅಪ್ಪ ಸ್ತೋತ್ರ எல்லா மனுஷருக்காகவும் ஜெபம் பண்ணுங்கள் என்று நீங்கள் சொல்லியிருக்கீங்களே சப்பா ಸ್ತೋತ್ರ ಸಪ್ಪ ಅಪ್ಪ அந்த நேரத்தில் ಸಪ್ಪ ಸ್ತೋತ್ರ ಬೆಂಗಳೂರು 47 ಸಪ್ಪ ಸ್ತೋತ್ರ ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ದೇವರೇ. ಅಪ್ಪ ಯೇಸುವೆ ಸ್ತೋತ್ರ, ಈ ಬೆಂಗಳೂರು 47 ನಿಮಗೆ ಸ್ವಂತವಾಗಬೇಕು ದೇವರೇ ಯೇಸುವೆ. ಅಪ್ಪ ಯೇಸುವೆ ಸ್ತೋತ್ರಂ 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 ಸ್ತೋತ್ರ ಸಪ್ಪ ಅಪ್ಪ ಸ್ತೋತ್ರ, ಈ ಬೆಂಗಳೂರು 47 ಇರುವ ಎಲ್ಲ ಎಸಪ್ಪ ಏರಿಯಾಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ದೇವರೇ ಸಪ್ಪ. ವಿವೇಕ್ ನಗರನ್ನು ಸಪ್ಪ ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ. ಈ ವಿವೇಕ್ ನಗರಲ್ಲಿ ಇರುವ ಎಲ್ಲ ಸಭೆಗಳನ್ನು ಎಸವೆ ಸ್ತೋತ್ರ ಅಪ್ಪ ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ದೇವರೇ ಸಪ್ಪ. ಅಪ್ಪ ಎಲ್ಲ ಜನರನ್ನು ನೀವು ಮುಟ್ಟಬೇಕು ಎಸವೆ ಸ್ತೋತ್ರ. ತಮಿಳ್ ಮಾತಾಡುವ ಜನರನ್ನು ಮುಟ್ಟಬೇಕು, ಕನ್ನಡದಲ್ಲಿ ಮಾತಾಡುವ ತೆಲುಗು ಜನರು ಅಪ್ಪ ಯೇಸುವೆ, ಹಿಂದಿ ಮಾತಾಡುವ ಜನರು ಎಲ್ಲರನ್ನು ಅಪ್ಪ ಯೇಸುವೆ. ಅಪ್ಪ ಈ ವಿವೇಕ್ ನಗರಲ್ಲಿ ಯಾರ್ಯಾರಿದ್ದಾರೋ ಸಪ್ಪ ಎಲ್ಲರನ್ನು ನೀವು ಮುಟ್ಟಬೇಕು ದೇವರೇ ಯೇಸುವೆ ಸ್ತೋತ್ರಂ ಸ್ತೋತ್ರ ಸಪ್ಪ. ನೀವು ರಚಿಸಿ ಕಾಪಾಡಬೇಕು ದೇವರೇ ಯೇಸುವೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ಸಪ್ಪ. ಅಪ್ಪ ಯೇಸುವೆ, ಎಲ್ಲ ಅಪಾಯದಿಂದ ನೀವು ತಪ್ಪಿಸಬೇಕು ದೇವರೇ ಯೇಸುವೆ ಸ್ತೋತ್ರ ಸಪ್ಪ. ಅಪ್ಪ ಸ್ತೋತ್ರ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ಯೇಸುವೆ. ಅಪ್ಪ ಸ್ತೋತ್ರ, ಕೋವಿಡ್ನಲ್ಲಿ ಸಪ್ಪ ಈ ಮಕ್ಕಳನ್ನು ನೀವು ತಪ್ಪಿಸಿಕೊಂಡು ಬಂದಿರಲ್ವಾ ದೇವರೇ ಯೇಸುವೆ. ಅಪ್ಪ ನೀವು ಈ ಮಕ್ಕಳನ್ನು ತಪ್ಪಿಸಿದ್ದೀರಾ ಅಲ್ವಾ ದೇವರೇ, ಅದಕ್ಕೆ ನಿಮಗೆ ಸ್ತೋತ್ರ ದೇವರೇ. ಅಪ್ಪ ಸ್ತೋತ್ರ, ಈ ಜನರನ್ನು ಸಪ್ಪ ಸ್ತೋತ್ರ ಸಪ್ಪ ರಕ್ಷಿಸಿ காயಬೇಕು. எல்லாரும் ரட்சிக்கப்படணும் ஏசப்பா ஸ்தோத்திரம் ஸ்தோத்திரம். இங்கே இருக்கிற பெரியவர்களை தொடுங்க, சிறு பிள்ளைகளை தொடுங்க ஏசப்பா ஸ்தோத்திரம். வாலிப பிள்ளைகளை தொடுங்க ஏசப்பா. அப்பா, அழிந்து போகிற ஒவ்வொரு மக்களையும் நீ தொடும்படிக்காக ஜெபிக்கிற, கண்ணீரோடு கவலையோடு வாழ்கிற பிள்ளைகளை தொடும்படிக்காக ஜெபிக்கிறோம் அப்பா ஸ்தோத்திரம். ஒவ்வொரு நாளும் ஏசப்பா ஸ்தೋத்திரம் ಯಾವುದೋ ಒಂದು ಕಾರ್ಯಕ್ಕಾಗಿ ಯೇಸುವೆ ಸ್ತೋತ್ರ ಸ್ತೋತ್ರ, ಭಯದಿಂದ ಅಪ್ಪ ಸ್ತೋತ್ರ, ವ್ಯಾಧಿಯಿಂದ, ಸಂಕಟದಿಂದ ಅಪ್ಪ ಯೇಸುವೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ, ಇರುವ ಜನರನ್ನು ಏಸಪ್ಪ ಸ್ತೋತ್ರ, ಕಟ್ಟುಗಳಲ್ಲಿ ಇರುವ ಜನರನ್ನು ಏಸಪ್ಪ ನೀವು ಮುಟ್ಟಬೇಕು, ಅವರಿಗೆ ಬಿಡುಗಡೆ ಕೊಡಬೇಕು ದೇವರೇ ಯೇಸುವೆ ಸ್ತೋತ್ರಂ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ. ಈ ಬೆಂಗಳೂರು 47 ನಿಮಗೆ ಸ್ವಂತವಾಗಬೇಕು ದೇವರೇ ಏಸಪ್ಪ. ಆಸ್ಟಿನ್ ಟೌನ್, ನೀಲಸಂದ್ರ ಏಸಪ್ಪ ಸ್ತೋತ್ರ ಅಪ್ಪ, ಈಜಿಪುರ, ವಣ್ಣಾರ್ಪೇಟೆ, ರಾಜೇಂದ್ರ ನಗರ ಏಸಪ್ಪ ಸ್ತೋತ್ರ ಏಸಪ್ಪ, ಸ್ವರ್ಣಹಳ್ಳಿ ಅಪ್ಪ ಯೇಸುವೆ ಸ್ತೋತ್ರ, ಎಲ್ಲ ಅಪ್ಪ ಏರಿಯಾவை நம்முடைய கரத்தில் ஒப்பு கொடுத்து ஜெபிக்கிற ஏசப்பா ಸ್ತೋತ್ರ ஏசப்பா ಸ್ತೋತ್ರ ஏசப்ப. அப்பா இயேசுவே ஸ்தோத்திரம் 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 ஸ்தோத்திர ஏசப்பா. இந்த ஜனங்களை உமக்கென்று நீ தெரிந்தெடுத்து வைத்திருக்கீங்க ஏசப்பா ஸ்தோத்திர ஏசப்பா. அப்பா, இவங்களை நீங்கள் கைவிடலையே ஏசப்பா ஸ்தோத்திர ஏசப்பா ஸ்தோத்திரம். இந்த ஜனரை நீ தொடும்படிக்காய் நாங்கள் ஜெபிக்கிற ஏசப்பா ஸ்தோத்திரம் ஸ்தோத்திர ஏசப்பா. இதோடைய கரம் குறுகி போகவில்லை ஏசப்பா. அப்பா, நம்முடைய கரத்தை நீட்டி நீர் தொடும்படிக்காய் ஜெபிக்கிற, நம்முடைய கையை உயர்த்தும்படிக்காய் ஜெபிக்கிற ஏசப்பா ஸ்தோத்திர ஸ்தோத்திர ஏசப்பா
ஸ்தோத்திர ஏசப்பா, ஸ்தோத்திரம், ஸ்தோத்திரம். படிக்கிற பிள்ளைகளே ஏசப்பா, காலேஜ் போகிற பிள்ளைகளே நீர் தொடும்படிக்காய் ஜெபிக்கிற ஏசப்பா, ஸ்தோத்திரம். வீட்டிலே இருக்கிற பெண்களை தொடுங்க, வேலைக்கு போகிறவர்களை தொடுங்க ஏசப்பா, ஸ்தோத்திரம், ஸ்தோத்திர ஏசப்பா, ஸ்தோத்திரம். ஆட்டோ டிரைவர்களை தொடுங்க ஏசப்பா. அப்பா, இந்த ஏரியாக்கள்ல அப்பா ஸ்தோத்திர ஏசப்பா, சுத்தம் செய்கிறவர்களை நீர் தொடுங்க ஏசப்பா. பிபிஎம்பி அதிகாரிகளை தொடுங்க அப்பா, ஸ்தோத்திரம். வார்டு கவுன்சிலர்களை தொடுங்க ஏசப்பா. இந்த ஏரியாவோட அப்பா ஸ்தோத்திரம், ஸ்தோத்திர ஏசப்பா. எம்எல்ஏவை தொடுங்க ஏசப்பா, ஸ்தோத்திரம், ஸ்தோத்திர ஏசப்பா. எல்லாரையும் ரட்சிங்க ஏசப்பா, ஸ்தோத்திரம். எல்லா காவல் அதிகாரிகளை தொடுங்க ஏசப்பா, ஸ்தோத்திர ஏசப்பா, ஸ்தோத்திரம், ஸ்தோத்திரம், ஸ்தோத்திர ஏசப்பா. இந்த ஏரியாவை சார்ந்த எல்லா அதிகாரிகளையும் நீர் தொடும்படிக்காய் நாங்கள் ஜெபிக்கிற ஏசப்பா. ரட்சிக்கப்படட்டும் ஏசப்பா, ஸ்தோத்திரம், ஸ்தோத்திர ஏசப்பா. பெரிய காரியங்களை செய்யுங்க ஏசப்பா. அப்பா அப்பா ಯೇಸುವೆ ಸ್ತೋತ್ರ. ಬೆಂಗಳೂರು 47 ಏಸಪ್ಪ ಅಪ್ಪ, ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ದೇವರೇ ಯೇಸುವೆ. அப்பா, நீர் பெரிய காரியங்களை செய்வீராக இயேசுவே. ஸ்தோத்திரம், ஸ்தோத்திர ஏசப்பா, ஸ்தோத்திர ஏசப்பா, ஸ்தோத்திரம். அப்பா, வருகிற நாட்களில் இந்த ஜனங்கள் மத்தியில் நாங்கள் ஒரு மாற்றத்தை பார்க்கணும் ஏசப்பா. ஜனங்கள் கூட்டமாக ரட்சிக்கப்படணும் ஏசப்பா, ஸ்தோத்திர. அற்புதங்களை செய்யுங்க ஏசப்பா. நம்முடைய கருத்தில் எல்லா காரியங்களையும் தந்து ஒப்பு கொடுக்குறோம். நீங்கள் பொறுப்படுத்திக் கொள்ளுங்க, ஆசீர்வதிங்க. இயேசுவின் நாமத்தில் ஜெபிக்கிறோம் நல்ல பிதாவே, ஆமென். ಆಮೇಲೆ ಕರ್ತನ நம்முடைய ಜಪத்தை ಕೇಟಾರ್. ಇನ್ನು ಏನು ಕೇಳಬೇಕು ಅಂದರೆ, ತುಂಬ ಜನರು ಈಗ ಈ ಲಾಕ್ಡೌನ್ ಬಂದಮೇಲೆ ತುಂಬ ಜನರು ರಕ್ಷಣೆ ಹೊಂದಿದ್ದಾರೆ. ಅದನ್ನ ಏನು ಕೇಳ್ತೇನೆ ಅಂದರೆ, ನಮ್ಮ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಅಲ್ಲಿ ಸ್ಕೂಲಲ್ಲಿ ಅವ್ರ ಜೊತೆ ಓದುವ ಮಕ್ಕಳು, ಆಮೇಲೆ ವ್ಯಾನಲ್ಲಿ ಬರೋರು ಎಲ್ಲ ಡೈಲಿ ಸ್ಕೂಲ್ಗೆ ಹೋಗುವಾಗಲೂ ಸರಿ, ಬರುವಾಗಲೂ ಸರಿ, ಎಲ್ಲರೂ ಒಂದು 30 ಜನರು ಇರ್ಬೋದು ವ್ಯಾನಲ್ಲಿ. ಎಲ್ಲರೂ ಹಿಂಡುವಂತೆ. ಆದರೆ ಹಿಂದಿನಲ್ಲೇ ಇದ್ದಾರೆ. ಈಗ ಫುಲ್ಲ ಕ್ರಿಶ್ಚಿಯನ್ ಆಗಿಬಿಟ್ಟಿದ್ದಾರಂತೆ ಎಲ್ಲ. ನಮ್ಮ ಮಗಳು ಕೇಳಿದ್ರು, ಅಮ್ಮ ಅಡ್ಡರನ್ಸಿಲ್ಲ ಹಿಂಡುಣಿ ಇರ್ಕುದು ಎಲ್ಲ ಹಿಂಡುಣಿ ಇದೆ, ಆದರೆ ಕ್ರಿಶ್ಚಿಯನ್, ಅವರೆಲ್ಲ ಕ್ರಿಶ್ಚಿಯನ್ ಆಗಿದ್ದಾರೆ. ವ್ಯಾನಲ್ಲಿ ಬರುವ ಎಲ್ಲ ಜೀಸಸ್ ಸಾಂಗ್ನೇ ಎಲ್ಲರೂ ಹಾಡ್ಕೊಂಡು ಬರ್ತಾರಂತೆ. ಆಮೇಲೆ ನವಂಬರ್ 1 ಕರ್ನಾಟಕ ಬ್ಲೆಸ್ಸಿಂಗ್ ಪ್ರೇಯರ್ ಇತ್ತು, ನವಂಬರ್ 1. ಅದಕ್ಕೆ ತುಂಬ ಜನ ಬಂದಿದ್ದಾರಂತ ನಮ್ಮ ಸ್ಕೂಲಲ್ಲಿ ಕೂಡ ತುಂಬ ಜನರು ಬಂದಿದ್ದಾರಮ್ಮ ನವಂಬರ್ 1 ಅಂತ ಬಂದು ಕೇಳಿದ್ರು. ಅವರು ಹಿಂದೂನೇ, ಈಗ ರಕ್ಷಣೆ ಹೊಂದಿದ್ದಾರೆ. ಎಲ್ಲ ನವಂಬರ್ 1 ಕರ್ನಾಟಕ ಬ್ಲೆಸ್ಸಿಂಗ್ ಪ್ರೇಯರ್ಗೆ ಬಂದಿದ್ದಾರೆ. ನಾನು ಬಂದೆ, ನೀನು ಬಂದ್ಯಾ, ನಾನು ಬಂದೆ, ನೀನು ಬಂದಿದೆ ಅಂತ ಮಾತಾಡ್ಕೊಂಡು ಬಂದಿದ್ದೀವಿ ನಾವಂತ ಕೇಳಿದ್ವಿ. ಆದರೆ ತುಂಬ ಜನರು ಲಾಕ್ಡೌನ್ ಬಂದಮೇಲೆ ರಕ್ಷಣೆ ಹೊಂದಿದ್ದಾರೆ. ಒಂದು ಚೇಂಜಸ್ ಬಂದಿದೆ. ಅದೆಲ್ಲ ನೆನೆಸ್ಕೊಂಡು ನಾವು ದೇವರಿಗೆ ಸ್ತೋತ್ರವನ್ನು ಕೇಳೋಣ. ಇನ್ನು ತುಂಬ ಜನರು ರಕ್ಷಣೆ ಹೊಂದಬೇಕು. ಈ ಬೆಂಗಳೂರು 47ನಲ್ಲಿ ಏನಾದರೂ ಒಂದು ಚೇಂಜಸ್ ಬರಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಇದನ್ನು ನೋಡುವ ನೀವು தொடர்ந்து ஜெபம் பண்ணுங்க. கர்த்தர் உங்களை ஆசீர்வதிப்பாராக. ஆமென்.